ಇಲ್ಲಿ ದಂಡ ಹೊಡೆದ್ರೆ ಮರಳಿನ ಮನೆನೂ ಕಟ್ಟಕ್ಕಾಗಲ್ಲ, ದಂಡಿಸಿದ್ರೆ ಸಾಮ್ರಾಜ್ಯನೇ ಆಳ್ಬೋದು. ಚಂದ್ರಚಕೋರಿ ಹಾಗೂ ಕಂಠಿ ಸಿನಿಮಾಗಳ ನಂತರ ಸತತ ಸೋಲುಗಳನ್ನೇ ಅನುಭವಿಸಿದ ಶ್ರೀಮುರಳಿ ಬಿಗ್ಗೆಸ್ಟ್ ಕಂಬ್ಯಾಕ್ ಮಾಡಿದ್ದು ಹೇಗೆ? ಇನ್ನೇನು ಶ್ರೀಮುರಳಿ ಕೆರಿಯರ್ ಮುಗಿಯಿತು ಎನ್ನುವಷ್ಟರಲ್ಲಿ ಫಿನಿಕ್ಸ್ ಪಕ್ಷಿಯಂತೆ ಎದ್ದು ಬಂದು ರೋರಿಂಗ್ ಸ್ಟಾರ್ ಆಗಿದ್ದು ಹೇಗೆ? ಬನ್ನಿ ಶ್ರೀಮುರಳಿ ಅವರ ಸಿನಿ ಕೆರಿಯರ್ನ ಡೀಪ್ ಅನಾಲಿಸಿಸ್ ಮಾಡುವ. ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಶ್ರೀಮುರಳಿ ಅವರು ಜನಿಸಿದ್ದು 17 ಡಿಸೆಂಬರ್ 1981ರಲ್ಲಿ ಕರ್ನಾಟಕದ ಬೆಂಗಳೂರಿನಲ್ಲಿ. ಇವರ ತಂದೆ ಸಿನಿಮಾ ನಿರ್ಮಾಪಕರಾಗಿದ್ದ ಎ ಚಿನ್ನೇಗೌಡ, ಅಣ್ಣ ಕನ್ನಡ ನಟರಾದ ವಿಜಯ ರಾಘವೇಂದ್ರ. ಡಾಕ್ಟರ್ ರಾಜ್ಕುಮಾರ್ ಇವರ ಚಿಕ್ಕಪ್ಪ. ಶ್ರೀಮುರಳಿ ಅವರು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು 2003ರಲ್ಲಿ ಬಿಡುಗಡೆಯಾದ ರೊಮ್ಯಾನ್ಸ್ ಡ್ರಾಮಾ ಚಂದ್ರಚಕೋರಿ ಸಿನಿಮಾದ ಮೂಲಕ. ಈ ಸಿನಿಮಾ ಸೂಪರ್ ಹಿಟ್ ಆಯಿತು. ಅಷ್ಟೇ ಅಲ್ಲದೆ ಮುರಳಿ ಆ್ಯಕ್ಟಿಂಗ್ಗೆ ಮೆಚ್ಚುಗೆ ವ್ಯಕ್ತವಾಯಿತು. ಇದಾದ ನಂತರ ಬಂದ ಕಂಠಿ ಸಿನಿಮಾ ಕೂಡ ಜನರ ಮೆಚ್ಚುಗೆಗೆ ಪಾತ್ರವಾಯಿತು. ಈ ಸಿನಿಮಾದ ಪರ್ಫಾರ್ಮೆನ್ಸ್ಗೆ ಬೆಸ್ಟ್ ಆ್ಯಕ್ಟರ್ ಕೆಟಗರಿಯಲ್ಲಿ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡನ್ನು ಪಡೆಯುತ್ತಾರೆ ಶ್ರೀಮುರಳಿ. ಇದಾದ ನಂತರ ಬಂದ ಯಶವಂತ್, ಸಿದ್ದು, ಶಂಭು, ಗೋಪಿ, ಪ್ರೀತಿಗಾಗಿ ಮುಂತಾದ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆದವು. ಇದಾದ ನಂತರ 2008ರಲ್ಲಿ ತಮ್ಮ ತಂದೆಯ ನಿರ್ಮಾಣದ ಮಿಂಚಿನ ಓಟ ಸಿನಿಮಾದಲ್ಲಿ ಸಹೋದರ ವಿಜಯ ರಾಘವೇಂದ್ರ ಜೊತೆ ನಟಿಸುತ್ತಾರೆ. ಈ ಸಿನಿಮಾ ಕೂಡ ಫ್ಲಾಪ್ ಆಗುತ್ತೆ. ನಂತರ ಶ್ರೀಮುರಳಿ ಅವರು ನಿರ್ಮಾಣದ ಕಡೆ ಮುಖ ಮಾಡಿ ತಮ್ಮದೇ ಕುಟುಂಬದ ಬ್ಯಾನರ್ ಆದ ಸೌಭಾಗ್ಯ ಪಿಕ್ಚರ್ಸ್ ಅಡಿಯಲ್ಲಿ ಸೇವಂತಿ, ಗಣೇಶ ಮತ್ತೆ ಬಂದ ಮುಂತಾದ ಸಿನಿಮಾಗಳ ನಿರ್ಮಾಣದಲ್ಲಿ ಕೈ ಜೋಡಿಸುತ್ತಾರೆ. ಇದೇ ಸಮಯದಲ್ಲಿ 2008ರಲ್ಲಿ ಪ್ರಶಾಂತ್ ನೀಲ್ ಅವರ ಸಹೋದರಿಯಾದ ವಿದ್ಯಾ ಅವರನ್ನು ಮದುವೆಯಾಗುತ್ತಾರೆ. ಇದಾದ ನಂತರ ಬಂದ ಶಿವಮಣಿ, ಯಜ್ಞ, ಸಿಹಿಗಾಲಿ, ಶ್ರೀಹರಿಕತೆ, ಹರೇ ರಾಮ ಹರೇ ಕೃಷ್ಣ, ಶ್ರೀ ಕ್ಷೇತ್ರ ಆದಿ ಚುಂಚನಗಿರಿ, ಲೂಸ್ಗಳು ಮುಂತಾದ ಸಿನಿಮಾಗಳು ಮತ್ತೆ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ ಆಗುತ್ತವೆ. ಇದಾದ ನಂತರ ಬಜರಂಗಿ ಸಿನಿಮಾದಲ್ಲಿ ಬಾಸು ನಂಬಾಸು ಸಾಂಗ್ ಅಲ್ಲಿ ಗೆಸ್ಟ್ ಅಪಿಯರೆನ್ಸ್ ಅಲ್ಲಿ ಕಾಣಿಸಿಕೊಳ್ಳುತ್ತಾರೆ ಶ್ರೀಮುರಳಿ. ಹಾಗೆ ಅಧ್ಯಕ್ಷ ಸಿನಿಮಾದ ಫೋನು ಇಲ್ಲ ಮೆಸೇಜ್ ಇಲ್ಲ ಸಾಂಗ್ ಅಲ್ಲೂ ಕಾಣಿಸಿಕೊಳ್ತಾರೆ. ಎರಡು 2008ರಲ್ಲಿ ಪ್ರಶಾಂತ್ ನೀಲ್ ಶ್ರೀಮುರಳಿಗೆ ಒಂದು ಆಕ್ಷನ್ ಡ್ರಾಮಾ ಕಥೆಯನ್ನು ಮಾಡುತ್ತಾರೆ. ಈ ಮೂವಿಗೆ ಮೊದಲು ನಂದೇ ಎಂಬ ಹೆಸರನ್ನು ನೀಡಲಾಗುತ್ತದೆ. ನಂತರ ಹೆಸರನ್ನು ಉಗ್ರಂ ಎಂದು ಬದಲಾಯಿಸುತ್ತಾರೆ. ಈ ಸಿನಿಮಾ ಪೂರ್ಣಗೊಳ್ಳಲು ಸುಮಾರು 4ರಿಂದ 5 ವರ್ಷಗಳು ಬೇಕಾಗುತ್ತವೆ. 2008ರಲ್ಲಿ ಆರಂಭವಾದ ಈ ಮೂವಿ 2014ರಲ್ಲಿ ರಿಲೀಸ್ ಆಗುತ್ತೆ. ಈ ಮೂವಿಯಲ್ಲಿ ಮುರಳಿ ಅಗಸ್ತ್ಯ ಎಂಬ ಮೆಕ್ಯಾನಿಕ್ ಪಾತ್ರದಲ್ಲಿ ನಟಿಸುತ್ತಾರೆ. ಈ ಮೂವಿ ಬ್ಲಾಕ್ ಬಾಸ್ಟರ್ ಹಿಟ್ ಆಗುವುದರ ಜೊತೆಗೆ ಮುರಳಿ ನಟನೆಗೂ ಪ್ರಶಂಸೆ ವ್ಯಕ್ತವಾಗುತ್ತದೆ. ಸಾಫ್ಟ್ ಹೀರೋ ಆಗಿದ್ದ ಶ್ರೀಮುರಳಿ ಮಾಸ್ ಹೀರೋ ಆಗಿ ಬದಲಾಗುತ್ತಾರೆ. ಇದಾದ ನಂತರ ಮುರಳಿ ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ. ಉಗ್ರಂನ ಬಿಗ್ ಸಕ್ಸಸ್ ನಂತರ ಬಂದ 67 ಮೂವಿ ಆಫರ್ಗಳನ್ನು ರಿಜೆಕ್ಟ್ ಮಾಡ್ತಾರೆ. ನಂತರ ಬಂದ ರಥವರ ಹಾಗೂ ಮಫ್ತಿ ಸಿನಿಮಾಗಳು ಬ್ಲಾಕ್ ಬಾಸ್ಟರ್ ಆಗುವ ಮೂಲಕ ಹ್ಯಾಟ್ರಿಕ್ ಹಿಟ್ಗಳನ್ನು ನೀಡುತ್ತಾರೆ. ಉಗ್ರಂ ನಂತರ ಡೈರೆಕ್ಟರ್ಸ್ ಶ್ರೀಮುರಳಿ ಅವರ ಆ ಕಣ್ಣು, ವಾಯ್ಸ್, ಬಾಡಿ ಲ್ಯಾಂಗ್ವೇಜ್ ಅನ್ನು ಪ್ರಾಪರ್ ಆಗಿ ಯೂಸ್ ಮಾಡ್ತಾರೆ. ಇವುಗಳ ನಡುವೆ ರಾಜ್ ವಿಷ್ಣು ಸಿನಿಮಾದಲ್ಲಿ ಗೆಸ್ಟ್ ಅಪಿಯರೆನ್ಸ್ ಆಗಿ ಕಾಣಿಸಿಕೊಳ್ಳುತ್ತಾರೆ. ನಂತರ ಬಂದ ಭರಾಟೆ ಹಾಗೂ ಮದಗಜ ಸಿನಿಮಾಗಳು ಎಕ್ಸ್ಪೆಕ್ಟೇಷನ್ ಮಟ್ಟ ರೀಚ್ ಆಗದಿದ್ದರೂ ನಿರ್ಮಾಪಕರನ್ನು ಸೇಫ್ ಮಾಡಿದ್ದಂತೂ ಸುಳ್ಳಲ್ಲ. ಇದಾದ ನಂತರ 3 ವರ್ಷಗಳ ನಂತರ ಪ್ರಶಾಂತ್ ನೀಲ್ ಕಥೆ ಇರುವ ಡಾಕ್ಟರ್ ಸೂರಿ ಡೈರೆಕ್ಷನ್ನ ಬಗೀರ ಸಿನಿಮಾದ ಮೂಲಕ ಮತ್ತೆ ಕಂಬ್ಯಾಕ್ ಮಾಡುತ್ತಾರೆ. ಈ ಮೂವಿ 2024ರ ಹೈಯೆಸ್ಟ್ ಗ್ರಾಸಿಂಗ್ ಕನ್ನಡ ಮೂವೀಸ್ ಲಿಸ್ಟ್ ಅಲ್ಲಿ 5th ಪ್ಲೇಸ್ ಅಲ್ಲಿದೆ. ಶ್ರೀಮುರಳಿ ಅವರು ನಟನೆ ಮಾತ್ರವಲ್ಲದೆ ಹಾಡುಗಾರಿಕೆಯಲ್ಲೂ ಸೈ ಎನಿಸಿಕೊಂಡಿದ್ದಾರೆ. ಝೂಮ್ ಸಿನಿಮಾದ ಹೆದ್ದಿವನ ಸಾಂಗ್ ಅನ್ನು ರಾಧಿಕಾ ಪಂಡಿತ್ ಜೊತೆ ಹಾಡಿದ್ದಾರೆ. ಮಹಾನುಭಾವರು ಸಿನಿಮಾದ ಹಾಡೊಂದನ್ನು ಚಿಕ್ಕಪ್ಪ ಪುನೀತ್ ರಾಜ್ಕುಮಾರ್ ಜೊತೆ ಹಾಡಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮದೇ ಸಿನಿಮಾವಾದ ರಥವರದ ಹುಡುಗಿ ಕಣ್ಣು ಹಾಡನ್ನು ಶ್ರೀಮುರಳಿ ಅವರೇ ಹಾಡಿದ್ದಾರೆ. ಇನ್ನು ಶ್ರೀಮುರಳಿ ಅವರ ಪರಾಕ್ ಅನ್ನೋ ಮುಂದಿನ ಸಿನಿಮಾ ಅವರ ಬರ್ತ್ಡೇ ದಿನ ಅನೌನ್ಸ್ ಆಗಿದೆ. ಇನ್ನು ಈ ಸಿನಿಮಾಗೆ ಚರಣ್ ರಾಜ್ ಮ್ಯೂಸಿಕ್ ನೀಡಲಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕಿದೆ. ಹೀಗೆ ಶ್ರೀಮುರಳಿ ಮೂವಿ ಬ್ಯಾಕ್ಗ್ರೌಂಡ್ನಿಂದ ಬಂದರೂ ನಿರಂತರ ಸೋಲುಗಳನ್ನೇ ಅನುಭವಿಸಿ ಉಗ್ರಂ ಮೂಲಕ ಕಂಬ್ಯಾಕ್ ಮಾಡಿ ಕರ್ನಾಟಕದ ಕಂಬ್ಯಾಕ್ ಕಿಂಗ್ ಆಗುತ್ತಾರೆ. ಶ್ರೀಮುರಳಿ ಅವರ ಈ ಸಿನಿ ಜರ್ನಿ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.